ಎದುರು ಮನೆಯವನಿಂದ ಲೈಂಗಿಕ ಕಿರುಕುಳ ಆರೋಪ. ಕಿರುಕುಳಕ್ಕೆ ಬೇಸತ್ತು ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾದ್ಲ. ಇನ್ನು ಬಾಳಿ ಬದುಕಬೇಕಿದ್ದ 20 ವರ್ಷದ ನರ್ಸಿಂಗ್ ಓದುತ್ತಿದ್ದ ವಿದ್ಯಾರ್ಥಿನಿಯೋರ್ವಳು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ರಾಮತೀರ್ಥ ಹೊಸಕೊಪ್ಪ ಗ್ರಾಮದಲ್ಲಿ ನಡೆದಿದೆ. ಅನುಪಮಾ ಎಂಬ ಯುವತಿ ಆಗಸ್ಟ್ 11ರಂದು ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಇದೀಗ ಪ್ರಕರಣಕ್ಕೆ ಆಡಿಯೋ ಸಂಭಾಷಣೆಯೊಂದು ಹೊಸ ತಿರುವು ನೀಡಿದೆ. ಹೌದು, ಅನುಪಮಾಗೆ ಎದುರು ಮನೆಯ ಅಕ್ಷಯ್ ಮಾಂಗ್ಲೆನವರೆಂಬಾತ ಕಿರುಕುಳ ನೀಡುತ್ತಿದ್ದ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆಗೆ ಬಂದು ಅಸಭ್ಯವಾಗಿ ವರ್ತಿಸಿ ಕಿರುಕುಳ ನೀಡುತ್ತಿದ್ದ. ಅಲ್ಲದೆ ಅಶ್ಲೀಲ ಫೋಟೋ ವಿಡಿಯೋಗಳನ್ನು ತೋರಿಸಿ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದ ಎಂದು ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಕಾರಣ ನಮ್ಗೆ 2 ಡೌಟ್ ಅದಾವ ಸರ್. ಒಂದು ಹುಡುಗನ್ ಲವ್ ಮಾಡಿಲ್ಲ ದರ್ಶನ್ ಅಂತಂತ ಹೇಳಿ. ಆಮೇಲೆ ಮತ್ತೆ ನೆಕ್ಸ್ಟು ಒಂದು ನಮ್ಮ ಮನೆ ಅಪೋಸಿಟ್ ಒಬ್ರು ಅಕ್ಷಯ್ ಅಂತಂತಿದ್ರು. ಅವ್ರೇನೋ ರೀಸೆಂಟ್ಲಿ ಮೊನ್ನೆ ಏನೋ ಬಂದು ಆಕಿಗೆ ಯಾರು ಇರ್ಲಿಲ್ಲ ಅವ್ರ ಮನೆಯೊಳಗ. ಆಕಿ ನಮ್ಮ ಅಜ್ಜಿ ಒಬ್ಬರೇ ಇರೋದು. ಈಗ ನಮ್ಮ ತಂಗಿನೂ 2ನೇದಾಗಿ ಕೆಲ್ಸಕ್ಕೆ ಹೋಗಿರ್ತಾಳ. ಈಗ ನಮ್ಮ ಮಮ್ಮಿನೂ ಕೆಲ್ಸಕ್ಕೆ ಹೋಗಿರ್ತಾರ. ಆಮೇಲೆ ನೆಕ್ಸ್ಟ್ ನಮ್ಮ ಅಜ್ಜಿ ಅಲ್ಲಿ ಹಿತ್ಲದಾಗಿರ್ತಾರ. ಅವ್ರಿಗೇನು ಗೊತ್ತಿರೋದಿಲ್ಲ. 60 ವರ್ಷ ಅವ್ರಿಗೆ ನಮ್ಮ ಅಜ್ಜಿಗೆ. ಇವ್ನ ಏನ್ ಮಾಡಿದಾನ, ಆಕಿಗೆ ಬಂದು ಸೆಕ್ಷುವಲ್ಲಿ ಹರಾಸ್ಮೆಂಟ್ ಮಾಡಿದಾನೆ ಅಕ್ಷಯ್ ಅಂತಂತ ಹೇಳಿ, ನಮ್ಮ ಮನೆ ಎದುರಿಗಿರೋರು. ಅದು ಒಂದು ಆಡಿಯೋ ಇದೆ. ಯಾರೋ ಈಕಿ ಲವ್ ಮಾಡೋ ಹುಡುಗೇನಿದ್ದಾನ, ಈಕಿ ಅವತ್ತಿನ ದಿನ ಮಾಡಿದ್ದೇನೈತಿ ಅವತ್ತಿನ ಕಾಲ್ ಮಾಡಿ ಇಟ್ಕೊಂಡು ಆ ಹುಡುಗನ ಫೋನ್ ಒಳಗೆ ಅದು ರೆಕಾರ್ಡ್ ಐತಿ. ಆ ಹುಡುಗ ಇಲ್ಲಿ ನಮ್ಗೆ ನಿನ್ನೆ ಶೇರ್ ಮಾಡ್ಯಾನ. ಅದ್ರಾಗ ನಮ್ಮ ತಂಗಿ ಟೋಟಲಿ ಎಲ್ಲ ಹೇಳಾಳ. ನನ್ಗೆ ಹಿಂಗೆಲ್ಲ ಪರ್ಸನಲ್ ಪಾರ್ಟ್ ಮುರ್ಸಾಕ್ ಬಂದಿದ್ದ, ಈ ಥರ ಕೆಟ್ಟಾಗ ಅಬ್ಯೂಸ್ ಆಗಿ ನನ್ಗೆ ಇದು ಮಾಡತ್ತಿದ್ದ, ಹಿಂಗೆಲ್ಲ ಅವ್ನ ಮನೆಗೆ ಬರಬೇಡ ಅಂತ ಹೇಳೇವಿ ಅಂತಂದು ಹೇಳಿ ಅವ್ರ ಅಣ್ಣನ ಬಂದು ಸಹ ಮಾಡಿ ಮಾತಾಡಿದ. ಅದು ರೆಕಾರ್ಡ್ ಒಳಗೂ ಕೂಡ ಐತಿ. ನಮ್ಮ ತಂಗಿಗೆ ಅದು ನಿನ್ನೆ 11ನೇ ತಾರೀಕಿಗೆ ಆಗೈತಿ. ಅದು ನಮಗೆ ಗೊತ್ತಾಗಿದ್ದು ನಮಗೆ ಅರೌಂಡ್ 5 o'clock ಗೊತ್ತಾಗೈತಿ. ಅದು ಇಲ್ಲೇನೋ ಆಗಿದ್ದೇನೋ 3:30 ಅಂತ ಹೇಳ್ತಾರ. ನಮಗೂ ಗೊತ್ತಿಲ್ಲ. ನಮ್ಮ ಮಮ್ಮಿನೂ ಕೆಲ್ಸಕ್ಕೆ ಹೋಗಿದ್ರಂತ, ನಮ್ಮ ಅಜ್ಜಿ ಹೊರಗ, ಆಮೇಲೆ ನಮ್ಮ ತಂಗಿನೂ ಹೊರಗ. ಯಾರಿಗೂ ಅದ್ರ ಬಗ್ಗೆ ಏನು ಕ್ಲಾರಿಟಿ ಇಲ್ಲ. ನಮ್ಮ ಕಾಕಾರೆಲ್ಲ ತಕೊಂಬಂದಾರಂತ. ನಮ್ಮ ಕಾಕ ಮತ್ತು ಈಗ ಅಕ್ಷಯ್ ಅಂತ ಹೇಳಿದ್ನಲ್ಲ ಅವ್ರ ಅಣ್ಣ ಅವ್ರು ಇಳ್ಕೊಂಬಂದಾರಂತ. ಇದೆ ನಮ್ಮ ತಂಗಿ ಸಾವಿಗೆ ನಮ್ಗೆ ಸರಿಯಾದ ಇದು ಬೇಕು, ಕಾನೂನು ಕ್ರಮ ಕೈಗೊಳ್ಬೇಕು. ಅದಕ್ಕೆ ನಮ್ಗೆ ಇದು ಬೇಕು, ನ್ಯಾಯ ಬೇಕೇ ಬೇಕು. ನಮಗೆ ಡೌಟ್ ಇದೆ. ಅದೇ ಇವಾಗ ಹೇಳಿದ್ನಲ್ಲ, ಅಕ್ಕಿ ಲವ್ ಮಾಡಿದ ಹುಡುಗನ ಮೇಲೆ, ನಮ್ಮ ಅಪೋಸಿಟ್ ಮನಿ ಇರೋ ಹುಡುಗನ ಮೇಲೆ ಐತಿ. ಒಂದು ಅಕ್ಷಯ್ ಅಂತಂದು ಹೇಳಿ ಮನೆ ಅಪೋಸಿಟ್ ಇರೋ ಹುಡುಗ, ದರ್ಶನ್ ಅಂತಂದು ಹೇಳಿ ಅಕ್ಕಿ ಲವ್ ಮಾಡಿರೋ ಹುಡುಗ. ಇನ್ನು ಈ ಕಿರುಕುಳದ ಬಗ್ಗೆ ಅನುಪಮಾ ತನ್ನ ಅಕ್ಕನ ಬಳಿ ಹೇಳಿಕೊಂಡಿದ್ಲಂತೆ. ಅಲ್ಲದೆ ಸಾವಿಗೂ ಮುನ್ನ ನಡೆದ ಅಕ್ಕ ತಂಗಿಯ ಸಂಭಾಷಣೆಯ ಆಡಿಯೋ ಸಿಕ್ಕಿದ್ದು, ಆಡಿಯೋದಲ್ಲಿ ಅನುಪಮಾ ತನ್ನ ಮೇಲಾದ ಕಿರುಕುಳದ ಬಗ್ಗೆ ಹೇಳಿಕೊಂಡಿದ್ದಾಳೆ. ಜೊತೆಗೆ ಅನುಪಮಾ ದರ್ಶನ್ ಎಂಬ ಯುವಕನನ್ನ ಪ್ರೀತಿಸ್ತಾ ಇದ್ಲು ಎನ್ನಲಾಗಿದ್ದು, ಈ ವಿಚಾರಕ್ಕೆ ಮನೆಯವರ ವಿರೋಧವೂ ಇತ್ತು ಎಂದು ತಿಳಿದು ಬಂದಿದೆ. ಮತ್ತೊಂದೆಡೆಯ ಎದುರು ಮನೆಯ ವ್ಯಕ್ತಿಯಿಂದ ಕಿರುಕುಳದ ಆರೋಪ ಕೇಳಿ ಬಂದಿರುವುದು ಪ್ರಕರಣವನ್ನ ಮತ್ತಷ್ಟು ಗಂಭೀರಗೊಳಿಸಿದೆ. ಈ ಅಕ್ಷಯಗ ಹೇಳ್ತೀರಿ, ನಾ ಹೇಳ ಅವನಿಗೆ ಪಟ ಏನು ಮನಿ ಬಂದು ಮೈಕೈ ಎಲ್ಲ ಮುಟ್ಟಿ ಹಿಡ್ಕೊಂಡ ನನ್ನ ಇವತ್ತ. ನಾ ಎದ್ದು ಹೋಗಿಲ್ಲ. ನಾನು ಶಿವಾಜಿ ಕದ ಒರ್ಸಿ ರೂಮ್ನಾಗ ಕದ ಒರ್ಸ್ಕೊಂತಾನೆ, ಕಿಟಕಿ ಒರ್ಸ್ಕೊಂತಾನೆ. ಯಾವ ರೂಮಿಗೆ ಕೂತು ಅಲ್ಲಿ ಅಲ್ಲಿ ಇಲ್ಲಿದ್ ನೋಡ್ಕೊಂಡ್ ಬಂದ ನಮ್ಮ ಮನೆಗೆ. ಇಲ್ಲಿ ಬಂದು ನಾ ಇಲ್ಲಿ ಬಂದು ಕಿಟಕಿ ಒರ್ಸ್ಕೊಂತಾನೆ, ಒಳಗೆ ಬಂದ ಅಲ್ಲಿ ಇಲ್ಲಿ ಬಂದ್ ಮಕ್ಕಳ. ನಂಗೆ ಗೊತ್ತಾರ ಬಂದು ಕೂತ್ಕೊಂಡಿದ್ವಿ ನೆಟ್ಟಿಗೂ. ನಂಗಿದ್ದು ಚಿಟ್ರಿ ಮನೆಗೆ ಹೋಗ್ಬೇಕು. ನಾನು ಕಿಟಕಿ ಒರ್ಸ್ಕೊಂತ ನಾನು ಹೆಂಗೆ ಗೊತ್ತಾಗತ್ತಾರ ಬಂದಿದ್ದಾರ ಬಂದಾನ. ನಾನು ಕಿಟಕಿ ಒರ್ಸ್ಕೊಂತಾನೆ ಬಂದು ಹಿಡ್ಕೊಂಡ್ಬಿಟ್ಟ. ಮಿಸ್ಕಾಕ ಆಗೋಲ್ಲ ನನಗೆ. ಹೊಲ್ಸ ಅಲ್ಲ, ಪರ್ಸನಲ್ ಪಾರ್ಸಲ್ ಬಿಡ ಹೋಗ್ಕ ನಾನು. ಗೊತ್ತಾಗಲ್ಲ ನಿನ್ ಕಾಮನ್ ಸೆನ್ಸ್ ಹೇಳಿ ಅವನಿಗೆ ಮನೆ ಬರ್ಕೊಂಡು ಹೇಳಿ. ನಾನು ಅವೇನಂತ ಗೊತ್ತ, ಒಂದ್ಸರಿ ಅಂತ ಒಂದ್ಸರಿ ಅಂತ ಅದ್ರ ಅರ್ಥ ಏನು? ಒಂದ್ಸರಿ ಅಂದ್ರ ಏನಂತ ನೀಗ ಅಷ್ಟು ಹೊಡ್ದಾಗಲ್ಲ. ಒಂದ್ಸರಿ ಅಂದ್ರ ಏನು ಹೇಳು? ಒಂದ್ಸರಿ ಅಂದ್ರ ನಂಗೆ ಆಗಲ್ಲ ಮಮ್ಮ, ನಂಗೆ ಸರಿ ಅನ್ಸಂಗಿಲ್ಲ, ಹೋಗು ನಮಗಂತ ಬರಕ್ ಕೊಡ ಮನೆ ತಂದ್ರೆ. ಈ ಒಂದ್ಸರಿ ಈಗ ಮಾಡಕೊಂಡ್ ಸರಿ ಅಂತ ಮಾಡಕೊಂತ ಬಂದಿಲ್ಲ ಮಕ್ಕಂತ ಇಲ್ಲ. ಮಕ್ಕಳ ಸರಿ ಬಂದ್ ನಮಗಿಲ್ಲ ಅವನು. ನಾನು ನಮ್ಮ ಪಾಡಿಗೆ 10-11 ಗಂಟೆ ಆಗಿತ್ತು. 5 ವರ್ಷ ಕಿಟಕಿ ವರ್ಷ ಶಿವಾಜಿ ಕದ ಒಡ್ಸ್ಕೊಂಡು ಮುದಿ ಕಾಲನಿ ಹೋಗಿತ್ತು. ಮನೆ ಹರಿದೇನ್ ಮಕ್ಕಳು
ಕೂತ್ನಾಳೆ ಅವ್ನ ಗಾಳ ಚಲೋ ಸಿಕ್ಕತಿ ಬಂದ ನನ್ನ ಒಳಗಿಲ್ಲೇ ಏನು ಅನ್ಸತಿ ಅಂತ ಹುಚ್ಚ ಬಾಡ್ಯಾಗ ಕಡಿತಾಳೆ ಒಂದ್ಸರಿ ಎಷ್ಟರ ಮ್ಯಾಗ ಕುಂತ ನಂಗೆ ಮಾಡಕ್ ಕುಂತ ಮಕ್ಕಳು ಇಟ್ಕೊಂಡು ಮನ್ಯಾಗ ರವಿ ಕಾಕ ಮನ್ಯಾಗ ಇವತ್ತು ಚಿಟ್ಟಿಲ್ಲ ಬೇಗ ಕುಂತಾಳು ಕಾಕ ಇದ್ದು ಹೇಳ್ಬೇಕ ನೀನು ಬಾಯ್ ಮಾಡ ಸರಿ ಅನ್ಸ್ಬಿಡ್ದೆ ನಾನು ಈ ಕಾಕಿ ಹೇಳ್ಬೇಕಿತ್ತು ಕೊಟ್ಟ ಬಿಡ್ತಿದ್ದ ಅವ ಹೊಸ ನಾನು ಹುಚ್ಚಿ ಬಿಟ್ಬಿಟ್ಟ ಹೋಗೋಣ ಎಕ್ಕಿನ ಮಕ್ಕಳು ಮನ್ಯಾಗ ಹಿಂಗೆ ಮಾಡಿದ್ರೆ ಹೆಂಗೆ ಹಳೆ ಮಕ್ಕಳು ಇಟ್ಕೊಂಡು ಮನ್ಯಾಗ ನಾವು ಉಳ್ಬಾಡೆ ಅಲ್ಲೇ ಅಂತಾವಲ್ಲ ಒಂದ್ಸರಿ ಪಟ್ ನೀ ಅಂತ ಅಂದ ನಂಗೆ ಇಂಥವೆಲ್ಲ ಇಷ್ಟ ಆಗಲ್ಲ ಮನೆ ಸೆರ್ಕಿನಾಗ ಬರಂಗಿಲ್ಲ ಸುಮ್ಮನೆ ನಡಿ ಅಂತ ಅಂದೆ ಮತ್ತೆ ನಿನಗೆ ಬರಂಗಿಲ್ಲ ನೋಡಿ ಪಟ್ ನಾ ಅಂತ ಅಂದ ಬರೋದಕ್ಕಾಗಿಲ್ಲ ಹೋಗು ಅಂತ ಅಂದೆ ಏನಂತ ಒಂದ್ ಸತಿ ಅವ್ನ ಬಾಡ್ಯಾಗ ಏನಂತ ಅವಂಗ ಕಳ್ಕೊಬಾಡ್ರಿ ಅವನ ಈಗ ಬೂಟ್ ಕಲರ್ ಹೊಡಿತೀನಿ ಯಾರಪ್ಪ ಋಣದ ನಾವು ಬದುಕಿಲ್ಲ ಹಿಡ್ಕಣ ನಂಗೆ ಮಿಸ್ಕಡಕ್ ಆಗೋದು ಹಂಗೆ ಹಿಡ್ಕಣ ತೊಗೊಂಬಂದ ಎಣ್ಣೆ ಕರ್ಕೊಂಬ ನೀನ ಕರ್ಬೋಗ್ಬ ಫೋನ್ ಚೋಳ ನೀನು ಬಾಯಿ ತಮ್ಮ ಅಂತ ಕರ್ಕೊಂಬೋಗೋರು ಹರಿದನ್ ಮಕ್ಳು ಇಟ್ಕೊಂಡು ಮೆಂಡ್ರಿ ಮಕ್ಳು ಕಾಲೇಜ್ ಹೋಗಿ ಕೇಳಂತ ನನಗೆ ಕಾಲೇಜ್ ಹೋಗಿ ಕೇಳಂತಾನ ಇವಾಗ ಹೊಕ್ಕಿ ನಿಂಗೇನು ಅನ್ಬೇಕಿತ್ತು ಹಿಂಗೆ ಮಾಡಿ ಹರಿದನ್ ಮಕ್ಳು ಇಟ್ಕೊಂಡು ನೀನು ಅವಂದ್ರೆ ಬಗ್ಲಾನ್ ಕೂತಿರಲ್ಲ ನಾ ಹೇಳ್ತ ನೋಡು ನಾನು ಬೆಳಗ್ಗೆ ಇವತ್ತು ಬೆಳಗ್ಗೆ ಹೊರಗೆ ಹೋಗ್ಲಿಕ್ಕೆ ನೀ ಬಗ್ಲಾನ ಕೂತ ಅದಕ್ಕೆ ಅವನೇ ಕೂತಾಳ ಪ್ಲೇಟ್ ಇಸ್ಕೊಂಡ್ ಬರಕಂತ ಅಂದು ಇನ್ನು ಮಗಳ ಸಾವಿಗೆ ಅಕ್ಷಯ್ ಕಾರಣ ಎಂದು ಆರೋಪಿಸಿರುವ ಕುಟುಂಬಸ್ಥರು ಪ್ರಕರಣದ ಸಂಪೂರ್ಣ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸದ್ಯ ಘಟನೆ ಸಂಬಂಧ ಹಾನಗಲ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದು, ಪೊಲೀಸರ ತನಿಖೆಯಿಂದಷ್ಟೇ ಪ್ರಕರಣದ ಸಂಪೂರ್ಣ ಸತ್ಯ ಹೊರಬರಬೇಕಿದೆ. ಲೋಕೇಶ್ ಸುಣ್ಗಾರ್, ಪ್ರಜಾಶಕ್ತಿ ಟಿವಿ, ಹಾವೇರಿ.